ನಮಸ್ಕಾರ ಪ್ರಿಯ ದರ್ಶಕರೇ, ಇವತ್ತಿನ ಈ ವಿಷಯ ಅಪ್ಡೇಟ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಮಹತ್ವದ ಸುದ್ದಿ. ನಾಳೆ ಬೆಳಗ್ಗೆ 10:30ಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಘೋಷಣೆ ಬರುತ್ತಿದೆ. ಈ ಬಾರಿಗೆ 21ನೇ ಕಂತು ಜಮಾ ಆಗಲಿದೆ ಎಂಬ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಇದಷ್ಟೇ ಅಲ್ಲದೆ ನಿಮಗೆ 4,000 ರೂಪಾಯಿ ಹಣ ಬರುತ್ತೆ ಮತ್ತು ಯಾವ ನಿಯಮಗಳು ಬದಲಾಗಿದ್ದಾವೆ. ಹೌದು, ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದಾವೆ ನಿಮ್ಮ ಒಂದು 21ನೇ ಕಂತಿನ ಹಣ ಬರೋದಕ್ಕೋಸ್ಕರ. ನೋಡಿ, ನಿಮಗೆ 1ರಿಂದ 20ನೇ ಕಂತಿನ ಹಣ ಬಂದಿರಬಹುದು, ಆದರೆ ನಿಮಗೆ 21ನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವು ಅನುಸರಿಸಬೇಕು ಅಂತ ಸರ್ಕಾರದಿಂದ ಆಫಿಷಿಯಲ್ ಆಗಿ ಹೇಳಿದ್ದಾರೆ. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಮಹಿಳಾ ಕಲ್ಯಾಣ ಯೋಜನೆಯಲ್ಲಿ ಈ ಒಂದು ಯೋಜನೆಯ ಮೂಲಕ ಪತ್ನಿಗೆ ಮಾಸಿಕ 2,000 ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈಗಾಗಲೇ 1ರಿಂದ 20 ಕಂತುಗಳ ವಿತರಣೆ ಆಗಿದೆ. ಸುಮಾರು 1.2 ಕೋಟಿ ಮಹಿಳೆಯರಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನ ಇವಾಗ ಆಲ್ರೆಡಿ ಪಡಿತಾ ಇದ್ದಾರೆ. ಸುಮಾರು 1,20,00,000 ಮಹಿಳೆಯರ ತನಕನೂ ಇಲ್ಲಿ ಹಣವನ್ನ ಆಲ್ರೆಡಿ ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದಾರೆ. ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ತುಂಬಾ ಜನ ಮಹಿಳೆಯರಿಗೆ, ಸುಮಾರು 4 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗಿದೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನೀವು ಮಹಿಳೆಯರಾಗಿದ್ರೆ ಅಂತಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ಮಹಿಳೆಯರಿಗೆ ತುಂಬಾನೇ ಉಪಯೋಗವಾಗುವಂತಹ ಹೊಸ ಯೋಜನೆಗಳು ಇರುತ್ತವೆ. ಇವೆಲ್ಲದರ ಬಗ್ಗೆನೂ ಕೂಡ ನಾವು ಡೈಲಿ ಅಪ್ಡೇಟ್ ಅನ್ನು ಕೊಡ್ತಾ ಬಂದಿದ್ದೇವೆ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಇದು ಬಹು ನಿರೀಕ್ಷಿತ 21ನೇ ಕಂತು. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯ ಚರ್ಚೆಯಾಗಿದ್ದು ಕೆಲ ಜಿಲ್ಲೆಗಳ ಹೆಸರನ್ನು ಕೂಡ ಪ್ರಾಥಮಿಕವಾಗಿ ಬಿಡುಗಡೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಅಧಿಕೃತವಾಗಿ ಪಾವತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ನೀವು ಈ ಪಟ್ಟಿಯಲ್ಲಿದ್ದರೆ ನಿಮಗೆ ಇಲ್ಲಿ 2,000 ರೂಪಾಯಿ ಹಣ ಮಾತ್ರವಲ್ಲ, ನಿಮಗೆ 4,000 ರೂಪಾಯಿ ಹಣದವರೆಗೂ ಕೂಡ ಹಣ ಜಮೆ ಆಗುವಂತಹ ಒಂದು ಮಾಹಿತಿ ಹೊರಬಿದ್ದಿದೆ. ಏಕೆಂದ್ರೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಹೊಸ ಸುದ್ದಿ ಇದೆ. ಅದೇನಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ. ಹೌದು, ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಯಾರಿನ್ನೂ ಕೂಡ ಲೈಕ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ. ಹಾಗಾದ್ರೆ ಬನ್ನಿ, ಇವಾಗ ನೀವು ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದಿದೆನಾ ಇಲ್ವಾ ಅಂತ ಒಂದು ಹೊಸ ರೀತಿಯಾಗಿಯೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ನೋಡಿ, ನೀವು ಈ ಹಂತದಲ್ಲಿ ಮಾಡಬಹುದಾದ ನಿಯಮ ಹಣ ಜಮೆ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಅಂತ ಕೂಡ ತುಂಬಾ ಸಿಂಪಲ್ ಆಗಿ ತಿಳಿಸ್ತಾನೆ. ಆಮೇಲೆ ನಿಮಗೆ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ಹೇಳ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸೇವಾ ಸಿಂಧು ಪೋರ್ಟಲ್ ನಿಮ್ಗೆ ಗೊತ್ತಿರುತ್ತೆ. ನೀವು ಅಲ್ಲಿ ಹೋಗಿ ಅಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಎಂಬ ಒಂದು ಆಯ್ಕೆ ಇರುತ್ತೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅನ್ನು ಹಾಕಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸಿಂಪಲ್. ಇಲ್ಲಿ ನೋಡಿ, ಈ ಬಾರಿ ದ್ವಿತೀಯ ಪಾವತಿಯನ್ನ ಪಡೆಯುತ್ತಿರುವವರು, ಹಿಂದಿನ ತಿಂಗಳ ಪಾವತಿ ಪಡೆದವರಾದರೂ ಬ್ಯಾಂಕ್ ಖಾತೆಗೆ ಒಂದು ದೋಷದಿಂದ ಹಣ ಜಮೆಯಾಗದವರಿಗೆ, ಬ್ಯಾಂಕ್ ವಿವರ ಸರಿಪಡಿಸಿರುವವರು ಮಹಿಳೆಯರಿಗೆ ಈ ಬಾರಿ 2,000 ಪ್ಲಸ್ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಇದಷ್ಟೇ ಅಲ್ಲದೆ ಜಿಲ್ಲೆಗಳ ಮಾಹಿತಿ ಕೂಡ ಬಿಟ್ಟಿದ್ದಾರೆ. ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಹಣ ಜಮೆ ಆಗುತ್ತೆ ಅಂತ ನೋಡೋದಾದ್ರೆ, ಈ ಜಿಲ್ಲೆಗಳಿಗೆ ನಿಮ್ಮ ಒಂದು ಖಾತೆಗಳಿಗೆ ನಾಳೆ ಬೆಳಗ್ಗೆ 10:30 ಮೇಲ್ಪಟ್ಟು ನಿಮಗೆ ಹಣ ಜಮೆ ಆಗಲಿದೆ. ಜಿಲ್ಲೆಗಳ ಲಿಸ್ಟ್ ಅನ್ನು ಹೇಳ್ತಾನೆ ಬನ್ನಿ. ಮೊದಲನೆಯದಾಗಿ ಬಳ್ಳಾರಿ ಜಿಲ್ಲೆಗೆ ಬರ್ತಾ ಇರುವಂತದ್ದು ಮತ್ತು ಬೀದರ್ ಜಿಲ್ಲೆಗೆ ಬರ್ತಾ ಇರುವಂತದ್ದು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇರುವಂತದ್ದು ಮತ್ತು ರಾಮನಗರ ಜಿಲ್ಲೆಗೆ ಬರ್ತಾ ಇರುವಂತದ್ದು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಈ ಒಂದು ಬ್ಯಾಂಕ್ ಖಾತೆ ಅವೆಲ್ಲವೂ ಕೂಡ ನಿಮ್ದು ಸರಿಯಾಗಿತ್ತು ಅಂತಂದ್ರೆ ನಾಳೆ ಬೆಳಿಗ್ಗೆ 10:30ರಿಂದ ಹಣ ಜಮೆ ಆಗಲಿದೆ ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ. ಆದ್ರೆ ಇಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಏನಂತಂದ್ರೆ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಒಂದು ಲೆಕ್ಕದಲ್ಲಿ ಪೇಮೆಂಟ್ ಪ್ರೊಸೆಸಿಂಗ್ ಅಥವಾ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಸ್ಟೇಟಸ್ ಬದಲಾದ್ರೆ ನಿಮ್ಮ ಒಂದು ಖಾತೆಗೆ ಹಣ ನಿಖರವಾಗಿ ನಾಳೆ ಮುಂಜಾನೆ ಬರುತ್ತದೆ ಅಂತ ಹೇಳ್ಬಹುದು. ನೋಡಿ, ಒಂದ್ಸರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬಂದಿರುತ್ತೆ ಅಂತಂದ್ರೆ ನಾಳೆ ಬೆಳಗ್ಗೆ ನಿಮಗೆ ಜಮೆ ಆಗುತ್ತೆ. ಇನ್ನು ಪೇಮೆಂಟ್ ಪ್ರೊಸೆಸ್ ಅಂತ ಇದ್ರೂ ಕೂಡ ನಾಳೆ ಬೆಳಗ್ಗೆ ಜಮೆ ಆಗುತ್ತೆ. ಪೆಂಡಿಂಗ್ ಅಂತ ಇದ್ರೆ ಒಂದ್ಸರಿ ನೋಡ್ಬಿಟ್ಟು ನನಗೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ಹಾಗೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಏನಂತಂದ್ರೆ ಇಲ್ಲಿ ಮುಂಬರುವ ತಿಂಗಳಿಂದ ಪ್ರತಿ 5ನೇ ತಾರೀಕು ಗೃಹಲಕ್ಷ್ಮಿ ಹಣ ಜಮೆ ಆಗುವ ನಿರ್ಧಾರ ಮಾಡಲಾಗುತ್ತಿದೆ. ಇದರೊಂದಿಗೆ ಬರುವ ಬಜೆಟ್ನಲ್ಲಿ ಹೊಸ ಸೌಲಭ್ಯಗಳನ್ನು ಕೂಡ ಸೇರಿಸಲಾಗುತ್ತದೆ ಅನ್ನುವಂತಹ ಮಾಹಿತಿ ಬಂದಿದೆ. ಅದನ್ನ ತಿಳಿಸಿಕೊಡ್ತಾನೆ. ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ. ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ ನೋಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ತಿಂಗಳಿನಿಂದ ಪ್ರತಿ ತಿಂಗಳು 5ನೇ ತಾರೀಕಿಗೆ ಬರುತ್ತೆ ಅಂತ ಹೇಳಲಾಗುತ್ತಿದೆ. ಇದಷ್ಟೇ ಅಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಬೆನಿಫಿಟ್ ಕೂಡ ಸಿಗಲಿದೆ ಮತ್ತು ಆರೋಗ್ಯ ಕಾರ್ಡ್ ಅನ್ನ ಲಿಂಕ್ ಮಾಡಿಸಬೇಕಂತ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಜೊತೆ. ಹಾಗೆ ಪಡಿತರ ಸ್ಮಾರ್ಟ್ ಕಾರ್ಡ್ ಸೌಲಭ್ಯವನ್ನು ಕೂಡ ಈ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಸಿಗುತ್ತೆ ಅಂತ ಮಾಹಿತಿ ಹೊರಬರ್ತಾ ಇದೆ. ಇಂತಹ ಒಂದು ಅಪ್ಡೇಟ್ಗಳನ್ನು ನೀವು ನಿತ್ಯವಾಗಿ ನೋಡಲು ಅಪ್ಡೇಟ್ ಅಲರ್ಟ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಏಕೆಂದ್ರೆ ಇದೊಂದು ಒರಿಜಿನಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಒಂದು ಕುಟುಂಬಕ್ಕೆ ಸಹಾಯವಾಗಬಹುದು ನಿಮ್ಮ ಒಂದು ಶೇರ್ ಅಥವಾ ಲೈಕ್
ವತಿಯಿಂದ ಧನ್ಯವಾದಗಳು. ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು. ಹಾಗೆ ಇನ್ನೊಂದು ಚಿಕ್ಕ ಮಾಹಿತಿ ಕೂಡ ಇದೆ. ಏನಂತಂದ್ರೆ ಇವಾಗ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾನೆ ಇರ್ತೀರಾ. ಆದರೆ ಈ ತಿಂಗಳು ನಿಮಗೆ 21ನೇ ಕಂತಿನ ಹಣವನ್ನು ನೀವು ಪಡಿಬೇಕು ಅಂತಂದ್ರೆ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಏನಂತಂದ್ರೆ ನೀವು ಯಾವುದೇ ರೀತಿ ಇವಾಗ ನಿಮ್ಮ ಒಂದು ಅರ್ಹತೆಯನ್ನ ಮೀರಿರಬಾರದು. ನೀವು ಪ್ರತಿ ತಿಂಗಳು 1ರಿಂದ 21ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ನೆಕ್ಸ್ಟ್ ತಿಂಗಳು ಹಣ ಬರುತ್ತೆ. ನಿಮಗೆ 21ನೇ ಕಂತಿನ ಹಣ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಇದು ಬಂದ್ರೆ ಮಾತ್ರ ನೆಕ್ಸ್ಟ್ ಕಂತಿನ ಹಣ ಬರುತ್ತೆ. ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ನೋಟ್ ಅಂತ ಅನ್ಕೊಳ್ಳಿ. ಜಸ್ಟ್ ನಾನು ರಿಸರ್ಚ್ ಮಾಡಿದ್ದು ನಿಮಗೆ ಒಂದು ಕಿವಿ ಮಾತಂತ ಹೇಳ್ತಾ ಇದ್ದೇನೆ. ಓಕೆ, ಏನು ಆಗೋದಿಲ್ಲ. ಸೊ ಏನೇ ಡೌಟ್ ಇದ್ರು ಕೆಳಗಡೆ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.